ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅನಿತಾ ನಾಗರಾಜ್. ನಿನ್ನೆ ನೋಡಿದ್ವಿ ನಮ್ಮ ಸಕಲೇಶ್ಪುರ ಜರ್ನಿ ಹೇಗಿತ್ತು, ಮುಂಗಾರು ಮಳೆ ಶೂಟಿಂಗ್ ಸ್ಪಾಟ್ಸ್ ಎಲ್ಲ ಹೇಗಿತ್ತು ಅಂತ. ಇವತ್ತು ಅದೇ ಸಕಲೇಶ್ಪುರದಲ್ಲಿ ಸೆಕೆಂಡ್ ಡೇ ಜರ್ನಿ ನಮ್ಮದು. ಬೆಳಗ್ಗೆ ಬೇಗ ಎದ್ದು ಟೀ ಕುಡಿದು ಈ ಥರ ರೆಡಿಯಾಗಿ 2 ದಿನಕ್ಕೂ ಡಿಫ್ರೆಂಟ್ ಔಟ್ಫಿಟ್ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಅವರು ಬಂದರು, ಡ್ರೈವರು, ಅವ್ರ ಜೊತೆ ಹೊರಟ್ವಿ. ಎಲ್ಲಿ ಕರ್ಕೊಂಡು ಹೋಗ್ತಾರಂತ ಐಡಿಯಾ ಇರಲಿಲ್ಲ. ಫಸ್ಟು ಪತ್ಲ ಬೆಟ್ಟ ಅಂತ ಅಲ್ಲಿಗೆ ಕರ್ಕೊಂಡು ಹೋದರು. ಬೆಳಗ್ಗೆನೇ ಟ್ರಕ್ಕಿಂಗ್ ಇತ್ತು. ನೋಡಿ ಹೇಗಿತ್ತು ನಮ್ಮ ಜರ್ನಿ ಅಂತ. ಇದು ಪತ್ಲ ಬೆಟ್ಟ, 2 ಕಿಲೋಮೀಟರ್ ಹತ್ತಬೇಕು ಮೇಲೆ. ಸೊ ಅವರ್ ಟ್ರಕ್ಕಿಂಗ್ ಸ್ಟಾರ್ಟ್ಸ್ ನಾವು. ವಾವ್, ವಾವ್, ಫುಲ್ ಆಗಿದೆ. ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಬಂದೀವಿ. ಈಗ ಇನ್ನೂ 1/2 ಕಿಲೋಮೀಟ್ರ್ ಇದೆ ಅನ್ಕೊತೀನಿ. ನಿಂದ್ರೆ ಮತ್ತೆ ಫೋಟೋ ತೆಗಿತೀನಿ. ಇನ್ನೂ ಹೋಗ್ಬೇಕು ಅನ್ಸುತ್ತೆ. ಇಲ್ಲ ಫುಲ್ ಆಗೈತೆ. ಮಳೆನೂ ಸ್ಟಾರ್ಟ್ ಆಯಿತು. ಫೈನಲ್ಲಿ ರೀಚ್ ಆದ್ವಿ ಅನಿಸ್ತಾ ಇದೆ. ಬಟ್ ಎದುರಿಗೆ ಕಾಣೋರೆಲ್ಲ ಇನ್ನೂ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಹೋಗಬೇಕು ಅಂತ ಹೇಳಿದರು. ಇನ್ನೂ ಬೆಟ್ಟ ಸಿಕ್ಕಿಲ್ಲ. ಬಾ ಹೋಗೋಣ ಬಾ. ತಡಿ. ಫುಲ್ ಫಾಗ್. ಫೈನಲಿ ರೀಚ್ ಆದ್ವಿ. ಇದೇ ಪತ್ಲ ಬೆಟ್ಟ. ಮುಂದೆ ಏನು ಕಾಣ್ತಾ ಇಲ್ಲ. ವ್ಯೂ ಚೆನ್ನಾಗಿತ್ತು, ಬಟ್ ಫಾಗ್ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ. ನೋಡಿದ್ರಲ್ಲ ಹೇಗಿತ್ತು ನಮ್ಮ ಪತ್ಲ ಬೆಟ್ಟ ಜರ್ನಿ ಅಂತ. ಸಖತ್ತಾಗಿತ್ತು. ನಮಗಂತರೂ ಗಣೇಶನ ಯಾವ್ಯಾವೋ ಮೂವಿ ನೆನಪಾಗ್ತಾಯಿದ್ದು. ಫಸ್ಟ್ ಗಾಳಿಪಟನೇ ನೆನಪಾಗಿದ್ದು. ಇದೇ ಥರ ಜಾಗದಲ್ಲಿ ಶೂಟ್ ಮಾಡಿರ್ತಾರೆ. ಸ್ವಲ್ಪ ಇದು ನಿಯರ್ ಬೈ ಪ್ಲೇಸಸಲ್ಲಿ ಕೂಡ ಗಾಳಿಪಟ ಶೂಟ್ ಆಗಿದೆ. ನಮಗಂತೂ ಫುಲ್ಲು ಖುಷಿ. ಬಟ್ ಯಾರೂ ಇರಲಿಲ್ಲ, ಅದು ಒಂದು ಹೆದರಿಕೆ. ಹಿಂದೆ ಮುಂದೆ ವಾಪಸ್ ಬರಬೇಕಾದ್ರೆ ಅಂತೂ ಇಷ್ಟು ಕಷ್ಟ ಆಯಿತು. ಯಾವ ದಾರಿಗೆ ಹೋಗಿದ್ವಿ, ಯಾವ ದಾರಿಗೆ ಇಳಿತಾ ಇದ್ದೀವಿ ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಜನನೂ ಇರಲಿಲ್ಲ ಯಾರು. ಇಂಥಲ್ಲಿ ಹೋದರೆ ಫ್ರೆಂಡ್ಸ್ ಗ್ರೂಪ್ ಇರಬೇಕು, ಮಸ್ತ್ ಟೀಮ್ ಇರಬೇಕು. ಹಂಗಂದ್ರೆ ಮಸ್ತ್ ಎಂಜಾಯ್ ಮಾಡ್ಬೋದು. ನಾವು ಹೋಗಿದ್ದೆ ಇಬ್ಬರೇ. ಸುಮ್ಮನೆ ಒಂದೊಂದು ಛತ್ರಿ ಹಿಡ್ಕೊಂಡು ಹೋದ್ವಿ. ಹೋಗ್ತಾನೋ ಯಾರೋ ಮಾರ್ಕಿದ್ದಾವೆ. ಸ್ವಲ್ಪ ಬೆಟರ್ ಗೊತ್ತಾಗುತ್ತೆ ದಾರಿ. ಬಟ್ ವಾಪಸ್ ಬರ್ತಾ ಅಂತರೂ ಯಾವ ಕಡೆ ಇಳಿಬೇಕು, ದಾರಿ ಎಲ್ಲಿದೆ, ನಾವು ಬೆಟ್ಟ ಎಲ್ಲಿ ಇಳಿಬೇಕು ಒಂದೊಂದು ಗೊತ್ತಾಗಲ್ಲ. ಅದರಲ್ಲಿ ಮುಂದೆ ಏನೂ ಕಾಣಲ್ಲ, ಫುಲ್ಲು ಫಾಗಿರುತ್ತೆ. ಏನು ಮಾಡ್ಬೇಕಂತಲೇ ಗೊತ್ತಾಗಲಿಲ್ಲ. ಸ್ವಲ್ಪ ಯಾರೋ ಕಾಲೇಜ್ ಹುಡುಗರು ಬಂದರು. ಆಮೇಲೆ ಅವ್ರ ಕಡೆ ಕೇಳಿಕೊಂಡು ನಾವು ಮತ್ತೆ ಯಾವ ದಾರಿಯಿಂದ ಹೋದ್ವಿ. ಬಟ್ ಹೋಗಿದ್ದ ದಾರಿಗಂತೂ ವಾಪಸ್ ಬರಲಿಲ್ಲ. ಯಾವುದಾದ್ರೂ ದಾರಿಯಿಂದ ಬಂದು ಕನೆಕ್ಟ್ ಆದ್ವಿ ಫೈನಲಾಗಿ. ಸಂಜೆ ಟೈಮಲ್ಲಂತೂ ತುಂಬ ಕಷ್ಟ ಆಗುತ್ತೆ ಇಂಥ ಜಾಗದಲ್ಲೆಲ್ಲ. ಬೆಳಗ್ಗೆನೇ ಹೋಗಿದ್ವಿ ನಾವು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಫಾಗ್ ನೋಡಿ, ಆ ವೆದರ್ ನೋಡಿ ಮನಸ್ಸಿಗೆ ಫುಲ್ಲು ಖುಷಿ ಆಗುತ್ತೆ. ಲೈಫಲ್ಲಿ ಒಂದು ಸರಿ ಆದರೂ ಈ ಥರ ಜಾಗಕ್ಕೆಲ್ಲ ಹೋಗಿ ಬರ್ಬೇಕನ್ರಿ. ಯಾಕಂದರೆ ಸಕಲೇಶ್ಪುರ ಅಂತೂ ಮಸ್ಟ್ ಆ್ಯಂಡ್ ಶುಡ್. ಇದು ಹಾಸನ ಡಿಸ್ಟಿಕಲ್ಲಿದೆ ಸಕಲೇಶ್ಪುರ. ಫುಲ್ಲು ಚೆನ್ನಾಗಿದೆ. ಒಂದು ಸರಿ ಆದರೂ ನೋಡಲೇಬೇಕು ಎಲ್ಲರೂ, ಕಳೆದೋಗ್ಬಿಡ್ತೀರ. ನೋಡಿ ಯಾವ ಥರ ಇದೆ. ಇನ್ನೂ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟ್ ಬರಲೇ ಇಲ್ಲ. ನಮಗೂ ಸಾಕಾಯಿತು. ಅಂದರೆ ಮತ್ತು ಯಾವ ಕಡೆ ಹೋಗ್ತಾ ಇದ್ದೀವೋ, ಕರೆಕ್ಟ್ ಹೋಗ್ತಾ ಇದ್ದೀವೋ ಇಲ್ಲ ಅದೂ ಗೊತ್ತಿರಲಿಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಬೇಕಂತ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೋಗಿ ರಿಟರ್ನ್ ಬಂದುಬಿಟ್ವಿ ಅಲ್ಲಿಂದ. ಮತ್ತು ವಾಪಸ್ ಬರ್ತಾ ದಾರೀಲಿ
ಈ ಥರ ಒಂದು ಸ್ವಲ್ಪ ಎಲ್ಲ ಸ್ಟಾಪ್ ಮಾಡಿದರು. ಎಲ್ಲೆಲ್ಲಿ ಚೆನ್ನಾಗಿ ಗ್ರೀನ್ರಿ ಕಾಣಿಸುತ್ತೆ ಪಾಪ ಅಲ್ಲೆಲ್ಲ ಫೋಟೋಗೆ ಸ್ಟಾಪ್ ಮಾಡ್ತಿದ್ರು ಅವರು. ಅಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿ ಬಂದರು ನಮ್ಮನ್ನು. ಆ ಪತ್ಲ ಬೆಟ್ಟ ಇಳಿದ್ಮೇಲೆ ಹಸಿವಾಗಿತ್ತು, ಸ್ವಲ್ಪ ಅಲ್ಲೇ ಕೆಳಗೆ ಮ್ಯಾಗಿ ಅದು ಮಾಡ್ತಾಯಿದ್ರು, ಅದನ್ನು ತಿಂದ್ಕೊಂಡು ಮತ್ತು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಈ ಥರ ದಾರಿಲಿ ಎಲ್ಲೆಲ್ಲಿ ಏನೇನು ಚೆನ್ನಾಗಿ ಸಿಗುತ್ತೆ ಅಲ್ಲೆಲ್ಲ ಸ್ಟಾಪ್ ಮಾಡ್ತಿದ್ರು ಫೋಟೋಕ್ಕೆ. ಇನ್ನು ನೆಕ್ಸ್ಟ್ ಅಲ್ಲಿಂದ ಕರ್ಕೊಂಡು ಹೋಗಿದ್ದೆ ನಮಗೆ ಬಿಸ್ಲೆ ಘಾಟ್ ಅಂತ. ಸಕಲೇಶ್ಪುರದಿಂದ 50 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಿಂದ ಜಸ್ಟ್ 20-25 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಬ್ಬಾ, ಮೈ ಒಂದು ಸರಿ ಜುಮ್ ಅಂದ್ಬಿಡ್ತು. ಅದು ಅಷ್ಟು ಆಳ ಇದೆ. ಅದು ಘಾಟ್ಸ್ ಎಲ್ಲ ನೋಡಿ ನಮ್ಗೆ ಹೆಂಗಾಯ್ತು ಅಂದರೆ ಒಂದು ಸೆಕೆಂಡ್ ಹೆದರಿಕೆನೂ ಆಯಿತು, ಅಷ್ಟು ಖುಷಿನೂ ಆಯಿತು. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ ಬಿಸ್ಲೆ ಘಾಟ್ದು. ಆ ರೂಟಲ್ಲಿ ಯಾರಾದರೂ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಸೈಡ್ ಹೋದರೆ ಕಂಪಲ್ಸರಿ ನೋಡ್ಕೊಂಬರ್ರಿ, ಭಾಳ ಚೆನ್ನಾಗಿದೆ. ಫುಲ್ಲು ದಟ್ಟ ಕಾಡು ಅಂದರೆ ಕಾಡು, ಅದ್ರ ನಡುಕ್ಕೆ ಮತ್ತೆ ಒಂದು ಸ್ವಲ್ಪ ಫಾಲ್ಸ್ ಕೂಡ ಸಿಗುತ್ತೆ ನಿಮಗೆ ನೋಡೋಕ್ಕಲ್ಲೇ ವ್ಯೂ ಪಾಯಿಂಟಿಂದಾನೆ. ಇದು ಸಮುದ್ರದಿಂದ 3800 ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ. ಮತ್ತು ಕುಮಾರ ಪರ್ವತ, ಪುಷ್ಪಗಿರಿ, MGH ಗಿರಿಧಾಮ ಅಂಥವೆಲ್ಲ ಮಿಕ್ಸ್ ಆಗಿ ಇದು ಇದೆ. ಆಮೇಲೆ ನೋಡಿ, ಇದು ಮುಂಗಾರು ಮಳೆ 2 ಶೂಟಿಂಗ್ ಸ್ಪಾಟ್. ಆ್ಯಕ್ಚುಲಿ ಫೈನಲ್ ಅಂದರೆ ಕ್ಲೈಮ್ಯಾಕ್ಸ್ ಸೀನಲ್ಲಿ ಇದ್ದೇ ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ರವಿಚಂದ್ರನ್ ಮತ್ತು ಗಣೇಶು ಮಾತಾಡ್ತಾ ಇರ್ತಾರೆ. ಅವಾಗ ಹೀರೋಯಿನ್ ಎಂಟ್ರಿ ಕೊಡ್ತಾಳೆ. ನಮಗಂತೂ ಫುಲ್ ಖುಷಿ. ನಿನ್ನೆ ಮುಂಗಾರು ಮಳೆ 1 ಆಯಿತು, ಇವತ್ತು ಮುಂಗಾರು ಮಳೆ 2 ಸ್ಪಾಟಿಗೆ ಬಂದಿದ್ದೀವಿ ಅಂತ. ಅದು ಒಂದೇ ಅಲ್ಲ, ಬೇರೆ ಭಾಳ ಫಿಲ್ಮು ಶೂಟ್ ಆಗಿದ್ದಾವೆ, ಬಟ್ ನಮ್ಮ ಫೇವ್ರೇಟ್ ಅವು ಅಂತ ನಮಗೆ ಫಸ್ಟ್ ಬರೋದೇ ಅವೇ ಹೆಸರುಗಳು. ಬೇರೆನೂ ತುಂಬ ಶೂಟಾಗಿ ನೋಡಿ, ಸೇಮ್ ಅದೇ ಪ್ಲೇಸು. ನೋಡೋಕೆ ಮಾತ್ರ ಸಖತ್ತಾಗಿದೆ ಬಿಸ್ಲೆ ಘಾಟ್. ಒಂದು ಸರಿ ನೋಡಿ ಎಲ್ಲರೂ ಕಂಪಲ್ಸರಿ. ಅದಾದಮೇಲೆ ನೋಡಿ ಈ ಥರ ಕ್ಲೈಮೇಟು ಹಂಗೆ ಚೆನ್ನಾಗಿತ್ತು. ಬೆಟ್ಟ ಗುಡ್ಡ ಪರ್ವತ ಫಾಲ್ಸು ಎಲ್ಲ ಒಂದೇ ಪಾಯಿಂಟಲ್ಲಿ ಸಿಕ್ಬಿಡುತ್ತೆ ನೋಡೋಕ್ಕೆ. ಗ್ರೀನ್ರಿನೂ ಹಂಗೆ ಇತ್ತು. ನಾವು ಹೋಗಿ ಜುಲೈ ಆದ್ದರಿಂದ ಮಳೆನೂ ಹಂಗೆ ಇತ್ತು ಸಣ್ಣಗೆ. ಭಾಳ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ವ್ಯೂ ಪಾಯಿಂಟ್ ನೋಡಿ ಕಳೆದೇ ಹೋಗ್ಬಿಟ್ಟಿದ್ದೀವಿ ನಾವು, ಅಷ್ಟು ಚೆನ್ನಾಗಿತ್ತು. ಒಳ್ಳೆ ಒಳ್ಳೆ ಪ್ಲೇಸ್ ತೋರಿಸಿದ್ರು ಬಿಡು. ನಾವು ಇಷ್ಟು ಸರಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿವಿ, ಇದೆಲ್ಲ ನೋಡೇ ಇರಲಿಲ್ಲ ನಾವು. ಹಂಗೆ ಬರುತ್ತೆ ದಾರಿಲಿ, ಬಟ್ ಎಲ್ಲ ಕೆಡ್ಸ್ಕೊಳಲ್ಲ. ಇನ್ನು ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ನೋಡ್ಕೊಂಬರೋಣ ಬನ್ನಿ. ಹೆಲೋ ಫ್ರೆಂಡ್ಸ್, ನಿಮ್ಮ ಎದುರುಗಡೆಗೆ ಕಾಣಿಸ್ತಾ ಇರೋದು ರಿಡ್ಜ್ ಪಾಯಿಂಟ್ ಆಫ್ ಸಕಲೇಶ್ಪುರ್. ಬಿಸ್ಲೆ ಘಾಟ್ಗೆ ಹೋಗೋ ರೋಡಲ್ಲಿದೆ. ಊರ ಹೆಸರು ಮಂಕನಹಳ್ಳಿ. ಇದ್ರ ವಿಶೇಷ ಏನಂತಂದರೆ, ಮಳೆ ಬಂದಿದ್ದ ನೀರೆಲ್ಲ ಈ ಕೆರೆ ತುಂಬಿ ಲೆಫ್ಟ್ ಸೈಡ್ಗೆ ಅರೇಬಿಯನ್ ಸಿ ಹೋದರೆ ಬಲಭಾಗದ್ದೆಲ್ಲ ಬೇ ಆಫ್ ಬೆಂಗಲಿಗೆ ಹೋಗುತ್ತೆ. ಬಂದಂಥ ಮಳೆ ನೀರನ್ನೆಲ್ಲ ಡಿವೈಡ್ ಮಾಡೋದೇ ಈ ರಿಡ್ಜ್ ಪಾಯಿಂಟ್. ನೀವು ಎಡಭಾಗದಲ್ಲಿ ನೋಡ್ತಿರೋ ಕೆರೆ ಇದೆಯಲ್ಲ, ಈ ಕೆರೆ ತುಂಬಿದಂಥ ನೀರು ಕುಮಾರದ್ವಾರದಿಂದ ಕುಕ್ಕೆ ಸುಬ್ರಹ್ಮಣ್ಯ, ನಂತರ ನೇತ್ರಾವತಿ ನದಿಯಿಂದ ಅರೇಬಿಯನ್ ಸಿ ಹೋಗುತ್ತೆ. ರೈಟ್ ಸೈಡ್ ಬಿದ್ದಂಥ ಮಳೆ ನೀರು ಹೇಮಾವತಿ, ನಂತರ ಕಾವೇರಿ, ಆಮೇಲೆ ವೆಸ್ಟ್ ಬೆಂಗಾಲ್ ತಲುಪುತ್ತೆ. ಈ ಥರ ರಿಡ್ಜ್ ಪಾಯಿಂಟ್ ನಮ್ಮ ದೇಶದಲ್ಲಿ 3 ಕಡೆ ಮಾತ್ರ ಇರೋದು. ಅದರಲ್ಲಿ ನಮ್ಮ ಸಕಲೇಶ್ಪುರ ಒಂದು. ಇದನ್ನು ಗುರ್ತಿಸಿರೋದು ಬ್ರಿಟಿಷರು ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಇನ್ಫಾರ್ಮೇಷನ್ ತಿಳ್ಕೊಂಬಂದ್ರಿ. ಇಲ್ಲಿ ಕೂಡ ಇದೇ ಸ್ಪಾಟಲ್ಲಿ ಒಂದು ಶೂಟಿಂಗ್ ಆಗಿದೆ. ಇದು ಗಾಳಿಪಟಲ್ಲಿ ಒಂದೇ ಸೀನ್ ಶೂಟಿಂಗ್ ಆಗಿದೆ. ಇನ್ನು ಮತ್ತೆ ಹಂಗೆ ಮುಂದೆ ಹೋದ್ವಿ. ಇದು ಒಂದು ಬೆಟ್ಟ ಥರ ಇದೆ, ಇಲ್ಲೊಂದು ನಿಲ್ಲಿಸಿದ್ರು ಫೋಟೋಕ್ಕೆ ಅಂತ, ಬಟ್ ವೆಹಿಕಲ್ ಹೋಗುತ್ತೆ ಅಲ್ಲಿಗೆ. ಒಂದು ದೊಡ್ಡ ಮರ ಇತ್ತು, ಅದು ಸುತ್ತಮುತ್ತ ಇದು ಸ್ಪಾಟ್ ಇರೋದು. ಇಲ್ಲಿ ತುಂಬ ಶೂಟಿಂಗ್ ಆಗಿದ್ದಾವೆ, ಬಟ್ ನಾನೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡಿಲ್ಲ, ಮೇನ್ ಅಷ್ಟೇ ತೊಗೊಂಡಿನಿ. ಇದನ್ನು ಜಾಗ ಸಖತ್ತಾಗಿತ್ತು. ಬಟ್ ನಮಗೊಂದು ಪ್ರಾಬ್ಲಮ್ ಏನಂದರೆ ಫೋಟೋ ತೆಗೆಯರೇ ಯಾರಿರಲಿಲ್ಲ. ಆಮೇಲೆ ಇದು ನೋಡಿ ಬ್ರಿಡ್ಜು, ಭಾಗ್ಯಲಕ್ಷ್ಮಿ ಸೀರಿಯಲ್ ಬರ್ತಾಯಿತ್ತು ಕನ್ನಡದಲ್ಲಿ, ಇವಾಗಿಲ್ಲ. ಅಲ್ಲಿ ಅವರು ಪಿಕ್ನಿಕ್ ಥರ ಹೋಗಿರ್ತಾರೆ ಲಾಸ್ಟಿಗೆ ಸೀರಿಯಲ್ ಎಂಡಿಂಗಿಗೆ. ಸೇಮ್ ಇದೇ ಪ್ಲೇಸ್ಗೆ ಹೋಗಿರ್ತಾರೆ. ಒಂದು ಫಾಲ್ಸ್ಗೆ ಹೋಗೋ ದಾರಿಲಿ ಬರುತ್ತೆ ಇದು. ಯಾವ ಫಾಲ್ಸ್ ಅಂತ ನೆನಪಿಲ್ಲ ನಂಗೆ, 1 ಇಯರ್ ಆಗಿಬಿಡ್ತಲ್ಲ. ಅದು ಒಂದೇ ಅಲ್ಲ, ಫಿಲ್ಮ್ ಕೂಡ ತುಂಬ ಶೂಟ್ ಆಗಿದ್ದಾವೆ ಈ ಬ್ರಿಡ್ಜ್ ಮೇಲೆ. ನೋಡಿ ಇದೇ ಫಾಲ್ಸು. ಆ ಕಡೆ ಹಂಗೆ ಮುಂದೆ ಹೋದರೆ ಈ ಫಾಲ್ಸ್ ಸಿಗುತ್ತೆ. ಇದೂ ಅಷ್ಟೇ ಸಖತ್ತಾಗಿತ್ತು. ಬಟ್ ಎಲ್ಲ ಕಡೆ ಏನು ಪ್ರಾಬ್ಲಮ್ ಅಂದರೆ ನಾವಿಬ್ಬರೇ ಹೋಗಿದ್ದು, ಸುತ್ತಮುತ್ತ ಯಾರೂ ಜನ ಇರಲಿಲ್ಲ. ವೀಕೆಂಡ್ ಆಗಿರಲಿಲ್ಲ ನಾವು ಹೋದಾಗ. ಸೊ ವೀಕ್ ಡೇಸಲ್ಲಿ ಹೋಗಿದ್ವಿ, ಯಾರೂ ಇರಲೇ ಇಲ್ಲ. ನಮ್ಮ ಫೋಟೋ ನಾವೇ ತೊಗೋಬೇಕು. ನಾನು ಅವ್ನು ತೆಗೆದ್ರೆ ಅವ್ನು ನಾನು ತೆಗಿಬೇಕು, ಅಷ್ಟು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಅದು ಒಂದು ಬೇಜಾರಾಗಿದ್ದು ನಮಗೆ. ಇಷ್ಟು ಚೆನ್ನಾಗಿರೋ ಪ್ಲೇಸಲ್ಲಿ ಇಬ್ಬರು ಜೊತೆಗೆ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡಿಲ್ಲಲ್ಲ ಅನ್ನೋದೇ ಬೇಜಾರಿತ್ತು. ಜಾಗ ಮಾತ್ರ ಸಖತ್ತಾಗಿತ್ತು. ನೋಡಿ ಯಾವ ಥರ ಇದೆ ಫಾಲ್ಸು, ಅಷ್ಟು ಹತ್ತಿರದಿಂದ ಈ ಬ್ರಿಡ್ಜ್ ಆಗಿರ್ಬೋದು, ಎಲ್ಲ ಭಾಳ ಚೆನ್ನಾಗಿತ್ತು ನೋಡೋಕ್ಕೆ. ಇನ್ನೇನು ಮಾಡೋದು, ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಎಲ್ಲ ಯೂಸ್ ಮಾಡ್ಕೊಂಡು ಏನೇನೋ ಮಾಡಿದ್ವಿ. ಬಟ್ ಇದು ಮಾತ್ರ ಯಾರೋ ಹುಡುಗರು ಸಿಕ್ಕಿದ್ರು. ಇನ್ನು ಹೋಗ್ತಾ ದಾರಿಲಿ ಮತ್ತೊಂದು ಪಾಯಿಂಟಲ್ಲಿ ನಿಲ್ಲಿಸಿದ್ರು. ಆವಾಗ ಹುಡುಗರು ಸಿಕ್ಕಿದ್ರು, ಪಾಪ ಅವ್ರು ಇದೊಂದು ವಿಡಿಯೋ ಮಾಡಿಕೊಟ್ರು. ನಮ್ಮ ಇಬ್ಬರದ್ದು ಸೇರಿ ಒಂದು ಸ್ವಲ್ಪ ಫೋಟೋಸ್ ತಗೊಟ್ರು. ಅದೊಂದು ಖುಷಿ ಆಯಿತು. ಗಾಳಿ ಅಂದರೆ ಫುಲ್ ಗಾಳಿ, ಛತ್ರಿನೇ ಹಾರ್ಕೊಂಡು ಹೋಗ್ತಾಯಿತ್ತು, ಅದಕ್ಕೆ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿವಿ. ಮತ್ತು ಏನು ಅಲ್ಲಿ ರೂಟ್ ಕೇಳಬೇಕಾ, ರೂಟ್ ಅಂತೂ ಸಖತ್ತಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಾವು.
ಈ ಸಕಲೇಶ್ಪುರ ಟ್ರಿಪ್ ಏನಿದೆ 2 ಡೇಸು. ಬಟ್ 2 ಜನ್ಮಕ್ಕೆ ಆಗೋಷ್ಟು ಮೆಮೊರಿ ತೊಗೊಂಬಂದೀವಿ ಅಲ್ಲಿಂದ ಅಂತಲೇ ಹೇಳ್ಬೋದು. ಆ ಸಕಲೇಶ್ಪುರ ಟ್ರಿಪ್ ಆದಮೇಲಿಂದ ನಮ್ಮ ಟ್ರಿಪ್ಪಿಂದ ಲೆವೆಲ್ಲೇ ಚೇಂಜ್ ಆಯ್ತು ಒಂಥರ. ಎಷ್ಟು ಜನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇದು ಮಾತ್ರ ತುಂಬಾ ಚೆನ್ನಾಗಾಯಿತು ಟ್ರಿಪ್ಪು. ಇನ್ನು ರಾತ್ರಿ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು. ದರ್ಶನ ಮಾಡಿಕೊಂಡು ಸ್ಟೇಷನಲ್ಲಿ ಕುಂತಾಗ ಹಾಗೆ ಯಾರೋ ಒಬ್ಬರು ಪರಿಚಯ ಆದರು, ಅಲ್ಲೇ ಲೋಕಲ್ನವರು. ಬೈಕ್ ಕೊಟ್ಟು ಮತ್ತು ಬೈಕಲ್ಲಿ ಒಂದು ರೌಂಡ್ ಸಕಲೇಶ್ಪುರ ತಿರ್ಗಾಡ್ಕೊಂಡು ಬಂದ್ವಿ, ಇನ್ನೂ ಟ್ರೈನಿಗೆ ಲೇಟ್ ಇದೆ ಅಂತ. ಆಮೇಲೆ ಮತ್ತೆ ಹೋಗೋರಿಗೆ ವಾಪಸ್ ಕೊಟ್ಟು ಏನೇನೋ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ವಿ, ಅವ್ರಿಗೆ ವಾಪಸ್ ಕೊಟ್ಟು ನಾವು ಟ್ರೈನ್ ಹತ್ಕೊಂಡು ಊರಿಗೆ ಬಂದ್ವಿ. ಈ ಥರ ಇತ್ತು ನಮ್ಮ ಜರ್ನಿ. ಟೋಟಲಿ ಸೂಪರಾಗಿತ್ತು ಸಕಲೇಶ್ಪುರ ಟ್ರಿಪ್ಪು. ಯಾರಾದರೂ ಫ್ರೀ ಇದ್ದಾಗ ಸ್ವಲ್ಪ ಮಳೆಗಾಲದಲ್ಲಿ ಪ್ಲ್ಯಾನ್ ಮಾಡಿರಿ, ಚೆನ್ನಾಗಿರುತ್ತೆ. ಏನಾದ್ರು ಡೀಟೇಲ್ಸ್ ಬೇಕಂದರೆ ಕೇಳಿ, ಕೊಡ್ತೀನಿ. ಬಾಯ್ ಟೇಕ್ ಕೇರ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.